ಹಾಯ್ ವೆಲ್ಕಮ್ ಟು ದ ಗಣೇಶ್ ಚರ್ಚ್. ಮೊದಲು ರಿವ್ಯೂ ಮಾಡ್ಬಿಟ್ಟು ನೆಕ್ಸ್ಟ್ ರಿವ್ಯೂ ಡೇ ಇರುತ್ತೆ. ಇವತ್ತಿನ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ರಿವ್ಯೂ ನೋಡೋದಾದ್ರೆ ಇಂಡಿಯಾದವರು ಆರಾಮಾಗಿ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಇಲ್ಲಿ ಟಾಸ್ ಗೆದ್ಬಿಟ್ಟು ಇಂಡಿಯಾದವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಲ್ಲಿ ಜಿಂಬಾಬ್ವೆಯವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮಿನಿಮಮ್ 125 ಚೇಸ್ ಮಾಡೋಕೆ ಕೊಟ್ಟರು ಇಂಡಿಯಾ ಕಡೆ. ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಆಗಲಿ ಇಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿದ್ದು. ಮಯಾಂಕ್ ಯಾದವ್ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಮತ್ತು ಪ್ರಸಿದ್ಧ ಅವರು 2 ಕ್ರೂಷಿಯಲ್ ವಿಕೆಟ್ಗಳು. ಶಿವಮ್ ದುಬೆನ 1 ಕ್ರೂಷಿಯಲ್ ವಿಕೆಟು. ರವಿ ಬಿಷ್ಣೋಯ್ 1 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ 125 ಚೇಂಜ್ ಮಾಡೋಕೆ ಕೊಟ್ಟರು, 7 ವಿಕೆಟ್ ಕೊಡ್ಕೊಂಡು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಡಿಸಿಷನ್ನ ತೊಗೊಂಡ್ರು ಗುರು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಶ್ರೇಯಸ್ ಅಯ್ಯರ್ ಈಗ ಚೇಂಜ್ ಆಗಿ ತುಂಬ ಚೆನ್ನಾಗಿ ಗೇಮ್ನ ಆಡ್ತವ್ರೆ ಅಂತ ನನಗೇನು ಅನ್ನಿಸ್ತು ಗುರು ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಇಂಡಿಯಾದವರು 125 ಚೇಂಜ್ ಮಾಡೋಕೆ ಬಂದಿದೆ. ಇಂಡಿಯಾ ಒಂದೊಳ್ಳೆ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ರು ಗುರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು. ಮತ್ತು ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಒಂದೊಳ್ಳೆ ಆಟ ಅನ್ನೋದಕ್ಕಿಂತ ಇಲ್ಲಿ ವೈಭವ್ ಸೂರ್ಯವಂಶಿ 19 ಬಾಲ್ಗೆ 51 ಹೊಡೆದಾಗಲಿ 4 4 4 6 ಹೊಡೆದ್ರು. ಬೇಗನೆ ಆಟನ ಮುಗಿಸ್ರು ಗುರು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ ಇಂಡಿಯಾ ಬೇಗನೆ ಮ್ಯಾಚ್ ಮುಗಿಸ್ರು. 24 ಬಾಲ್ಗೆ 35 ರನ್ ಹೊಡೆಯೋದಾಗಲಿ. ಇಲ್ಲಿ ಶ್ರೇಯಸ್ ಅಯ್ಯರ್ ಲಾಸ್ಟ್ ನಿಂತ್ಕೊಂಡು ಮ್ಯಾಚ್ನ ಮುಗಿಸಿದ್ರು. ತಿಲಕ್ ವರ್ಮಾ ಮ್ಯಾಚ್ನ ಮುಗಿಸ್ಕೊಟ್ರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ವೈಭವ್ ಸೂರ್ಯವಂಶಿಗೆ ಕ್ರೆಡಿಟ್ ಕೊಡಬೇಕು. ಇಲ್ಲಿ ಬಂದ ತಕ್ಷಣನೇ ಎಡಬಿಡಿ ಬ್ಯಾಟಿಂಗ್ ಆಡಿ ಮ್ಯಾಚ್ನ ಬೇಗನೆ ಮುಗಿಸಿದ್ರು. ಅವರು ಬ್ಯಾಟಿಂಗ್ ರನ್ನಿಂಗ್ ರೇಟು 263 ಇತ್ತು ಗುರು. ಒಟ್ಟಲ್ಲಿ ವೆಸ್ಟ್ ಇಂಡೀಸ್ ಜಿಂಬಾಬ್ವೆ ಬೌಲರ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಲ್ಲಿ ಬೌಲಿಂಗ್ ವಿಚಾರ ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇಂಡಿಯಾ ಹೈ ಸ್ಕೋರ್ ವಿಚಾರ ಎಲ್ಲರ ಒಂಚೂರು ಕಷ್ಟ ಹೊಡೆಸ್ಕೊಂಡ್ರು ಅಂತ ಒಂದು ಟೈಮಲ್ಲಿ ಅನ್ನಿಸ್ತಿತ್ತು. ಯಾಕೆಂದರೆ ಇಂಡಿಯಾ ಇಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ 1 ಕ್ರೂಷಿಯಲ್ ವಿಕೆಟ್ ತಗೊಟ್ಟಾಗ ಇಂಡಿಯಾ ಗೆಲ್ತಾರ ಗುರು ಏನು ಅನ್ನೋ ಯೋಚನೆಗಳು ಬಂದ್ಬಿಟ್ಟಿತ್ತು. ಆಗ ವೈಭವ್ ಸೂರ್ಯವಂಶಿ, ಇಶಾನ್ ಕಿಶನ್ ಒಂದೊಳ್ಳೆ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ 14 ಓವರ್ಗೆ ಇಲ್ಲಿ 126 ಬೇಗನೆ ಮುಗಿಸಿದ್ರು. ಮಿನಿಮಮ್ ಇಲ್ಲಿ 7 ಓವರ್ ಇರೋಂಗೆ ಮ್ಯಾಚ್ನ ಮುಗಿಸಿದ್ರು. 7 ವಿಕೆಟ್ಗಳ ಭಾರಿ ಜಯ ಅಂತರವನ್ನು ಇಂಡಿಯಾ ಗೆದ್ದುಕೊಂಡ್ರು ಗುರು. ಜಿಂಬಾಬ್ವೆ ವರ್ಸಸ್ ಇಂಡಿಯಾದಲ್ಲಿ ಜಿಂಬಾಬ್ವೆ ಅವ್ರು ಗೆಲ್ಲಿಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಜಿಂಬಾಬ್ವೆ ಅವರು ತಗೊಳ್ಳಿಲ್ಲ. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಬ್ಯಾಟಿಂಗ್ ವಿಚಾರದಲ್ಲಿ ಎಲ್ಲೋ ಡಲ್ ಹೊಡೆದ್ರು. ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡಿಕೊಟ್ರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟೀಮ್ಗೆ ಚೇಂಜಸ್ನ ಮಾಡಿಕೊಂಡು ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅನ್ನೋದಕ್ಕಿಂತ ಇಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಟೀಮ್ನ ಮತ್ತು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಗೆದ್ದರು ಗುರು. ಇಂಡಿಯಾ ವರ್ಸಸ್ ಜಿಂಬಾಬ್ವೆಲಿ ಇಂಡಿಯಾದವರು ಗೆಲ್ಲೋದು, ಜಿಂಬಾಬ್ವೆ ಅವರು ಗೆಲ್ಲಿಲ್ಲ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಏನು ಚೇಂಜಸ್ ಇರಲ್ಲ. ನನ್ನ ಪ್ರಕಾರ ಇಲ್ಲಿ ಜಿಂಬಾಬ್ವೆ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ನನ್ನ ಪ್ರಕಾರ ಈ ಮ್ಯಾಚ್ನ ಇಂಡಿಯಾದವರು ಗೆಲ್ತಾರೆ ಗುರು. 3 ಮ್ಯಾಚಲ್ಲಿ ಇಂಡಿಯಾದವರು ಅಟ್ಲೀಸ್ಟ್ 2 ಮ್ಯಾಚ್ನ ಗೆಲ್ತಾರೆ. ಆಲ್ರೆಡಿ 1 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಮಿನಿಮಮ್ಮು ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡಿ ಒಂದೊಳ್ಳೆ ಬಿಗ್ ಮೊತ್ತನ ಕಲೆ ಹಾಕಿದ್ರೆ ನನ್ನ ಪ್ರಕಾರ ಇಂಡಿಯಾ ಗೆಲ್ತಾರೆ. ಇಲ್ಲಾಂದರೆ ಜಿಂಬಾಬ್ವೆ ಅವರು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಒಟ್ಟಿನಲ್ಲಿ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇಲ್ಲ, ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಆಗಿದೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಇಂಡಿಯಾ ಟೀಮಲ್ಲಿ ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಶ್ರೇಯಸ್ ಇರ್ತಾರೆ. ಮತ್ತು ರಿಂಕು ಸಿಂಗ್ನ ಚಾನ್ಸ್ ಕೊಡೋದಿಲ್ಲ. ಇಲ್ಲಿ ರಿಂಕು ಸಿಂಗ್ ಜಾಗಕ್ಕೆ ಬೇರೆ ಬೌಲರ್ ಹಾಕೊಳ್ಳೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಇಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಆ್ಯಸ್ ಓಪನಿಂಗ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಮತ್ತು ತಿಲಕ್ ವರ್ಮಾ ಇರ್ತಾರೆ, ಶಿವಮ್ ದುಬೆ ಇರ್ತಾರೆ, ರಿಂಕು ಸಿಂಗ್ ಇರ್ತಾರೆ, ರವಿ ಬಿಷ್ಣೋಯ್ ಇರ್ತಾರೆ, ಮಯಾಂಕ್ ಯಾದವ್ ಇರ್ತಾರೆ. ಟೋಟಲಾಗಿ ಇಂಡಿಯಾ ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಒಟ್ಟಿನಲ್ಲಿ ಮೇನು ಹೆಡ್ ಸ್ಟಾರ್ಟ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಇಂಡಿಯಾ 14 ಮ್ಯಾಚಲ್ಲಿ ಇಂಡಿಯಾದವರು 11 ಮ್ಯಾಚ್ ಗೆದ್ದರೆ ಜಿಂಬಾಬ್ವೆ ಅವರು ಬರೀ 4 ಮ್ಯಾಚ್ನ ಗೆದ್ದವ್ರೆ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಜಿಂಬಾಬ್ವೆ ಇಂಡಿಯಾ ಅಂದಾಗ ಇಂಡಿಯಾದವರು ಒಂದು ಸೈಡ್ ಮ್ಯಾಚ್ನ ಮಾಡ್ತಿದ್ರು. ಈಗಿರೋ ಇಂಡಿಯಾ ಟೀಮ್ ನೋಡಿದ್ರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಾರೆ. ಆದರೆ ಫಸ್ಟ್ ಮ್ಯಾಚ್ ಈಸಿಯಾಗಿ ಇಂಡಿಯಾದವರು ಗೆದ್ದರು. ಈ ಮ್ಯಾಚ್ನ ಅಷ್ಟು ಈಸಿಯಾಗಿ ಗೆಲ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಬಂದಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆಲಿ ಇಂಡಿಯಾದವರು ಗೆಲ್ತಾರೆ ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪ್ರಿವ್ಯೂ ಮತ್ತು ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.